ಗುಡ್ ಆಫ್ಟರ್ನೂನ್ ಗೈಸ್. ಇವಾಗ 5:30 ಆಯ್ತದೆ ಗೈಸ್. ಆಫ್ಟರ್ನೂನಾ ಈವ್ನಿಂಗ ನೀವು ಅಂದ್ಕೊಳ್ರಿ. ಸೊ ಆಬ್ವಿಯಸ್ಲಿ ಯು ನೋ ಗೈಸ್ ವಾಟ್ ಐ ವಿಲ್ ಬಿ ಡೂಯಿಂಗ್. ವರ್ಕೌಟ್ ಮುಗಿಸ್ಬಿಟ್ಟು ಇವತ್ತಿನ ಡೇ ನನಗೆ ಪರವಾಗಿದ್ದಿಲ್ಲ, ಸ್ವಲ್ಪ ಚೆನ್ನಾಗಿತ್ತು. ಯಾರು ಬಂದರು? ನಮ್ಮಲ್ಲ. ಹೇ ಗೈಸ್, ಇವತ್ತು ನಾನು ಬೆಳಗ್ಗೆ 6:30ಗೆ ಸ್ಕೂಲ್ಗೆ ಹೋಗಿದ್ದೆ. ಯಾಕಂದರೆ ಖೋ ಪ್ರಾಕ್ಟೀಸ್ ಇತ್ತು. ಅದು ಮುಗಿಸ್ಕೊಂಡು ಹಂಗೆ ಸ್ಕೂಲ್ಗೆ ಹೋಗಿದ್ದೆ. ಊಟನೂ ತೊಗೊಂಡು ಹೋಗಿದ್ದಿಲ್ಲ ನಾನು, ಅಲ್ಲೇ ನನ್ನ ಫ್ರೆಂಡ್ಸ್ ತಿಂದಿರು, ಅವ್ರ ಜೊತೆ ಶೇರ್ ಮಾಡ್ಕೊಂಡು ತಿಂದೆ. ಹಾಗೆ ಇವಾಗ ಸ್ಕೂಲಿಂದ ಬಂದು ವರ್ಕೌಟ್ ಮುಗಿಸ್ಕೊಂಡು ಮುಖ ಎಲ್ಲ ತೊಳ್ಕೊಂಡು ನನ್ನ ಪ್ಲ್ಯಾನ್ ಏನಂದರೆ ಇವಾಗ ಫ್ರೀ ಫೈರ್ ಆಡಬೇಕು. ನನ್ನ ಫ್ರೆಂಡ್ಸ್ ಎಲ್ಲರೂ ಕರೆದವ್ರೆ ಬಾರೋ ಕಷ್ಟ ಮಾಡೋಣ ಅಂತ. ನಾವು ಮಾತಾಡ್ತಿರೋಕೆ ಬಾರೋ ಅಂತಂದರು. ಓಕೆ, ನಿಮಗೂ ಗೊತ್ತು ತಾನೆ ಆಡೋಣ ಬನ್ನಿ. ನೋಡಿ ಗೈಸ್, ಇವತ್ತು ಮಳೆ ಬರೋ ಥರನೇ ಇದೆ. ನೋಡಿ ಕ್ಲೈಮೇಟ್ ನೋಡಿ, ಸೇಮ್ ಮಳೆ ಬರೋ ಥರನೇ ಇದೆ. ಫುಲ್ಲು ಡಾರ್ಕಾಗಿ ಆಗ್ಬಿಟ್ಟಿದೆ ಗೈಸ್. ನೋಡೋಣ ಮಳೆ ಬರುತ್ತಾ ಇಲ್ಲ ಅಂತ. ಗೈಸ್ ಕಾಲೆಲ್ಲ ಫುಲ್ ನೋವು ಗೈಸ್. ಈ ಥರ ಪ್ರಾಕ್ಟೀಸು ಫಿಟ್ನೆಸ್ ಎಲ್ಲ ಇವತ್ತೇ ಮಾಡ್ತಿರೋದು. ಇವತ್ತೇ ಅಂದರೆ ಎಷ್ಟು ವರ್ಷ ಆದಮೇಲೆ ಮಾಡ್ತಾಯಿದ್ದೀನಿ ಖೋ ಪ್ರಾಕ್ಟೀಸು. ಖೋ ಸ್ಕೂಲಲ್ಲಿ ಆಡ್ತಾಯಿರ್ತೀನಿ ಅವಾಗ. ಬಟ್ ಪ್ರಾಕ್ಟೀಸು ಫಿಟ್ನೆಸ್ದು ಖೋ ಫಿಟ್ನೆಸ್ಸು ಇವಾಗೇ ಮಾಡಿದ್ದು. ಖೋ ಫಿಟ್ನೆಸ್ ಏನಿಲ್ಲ ಗೈಸ್, ಫಿಟ್ನೆಸ್ ಒಂದೇ. ಫಿಟ್ನೆಸ್ಸು ಇವತ್ತು ಮಾಡಿದ್ನಲ್ಲ, ತುಂಬ ದಿವಸ ಆದಮೇಲೆ ಫಿಟ್ನೆಸ್ ಮಾಡ್ತಾಯಿದ್ದೆ ನಾನು ಅವಾಗಂದರೆ ಕ್ಲಬ್ಗೆ ಹೋಗ್ತಾಯಿದ್ದೆ, ಅಲ್ಲೇ ಫಿಟ್ನೆಸ್ ಮಾಡಿಸ್ತಿದ್ರು. ಇವಾಗೇನಿಲ್ಲ, ನೋಡೋಣ ಪೂಜೆ ಮಾಡಿದ್ರೆ ಮಾಡಿಬಿಡೋಣ. ಬೈಸಪ್ಸ್ ಇತ್ತು ಗೈಸ್ ಇವತ್ತು. ನೋಡಿ ಗೈಸ್, ತಿನ್ನೋದು ಬಂದಿದ್ದೀವಿ ನಾವು. ನಾನು ತಿನ್ನಲ್ಲ, ಅವ್ರು ತಿಂತಾರೆ. ಗೋಬಿ ಪಾನಿಪುರಿ ನೋಡಿ ಇಲ್ಲಿದ್ದೀವಿ. ಸೊ ಗೈಸ್, ಇವಾಗ ಅಲ್ಲಿಂದ ಬಂದು ಫ್ರೀ ಫೈರ್ ಆಡ್ಬಿಟ್ರು ಡಿನ್ನರ್ ಮಾಡಾಗಿದೆ ಗೈಸ್. ತೋರ್ಸೋಕ್ಕಾಗಿಲ್ಲ, ಸಾರಿ ಗೈಸ್. ನೋಡಿ ಪ್ಯಾಕ್ಸು ಬಂದಿದೆ ಗೈಸ್, ಕರೆಕ್ಟಾಗಿ ತೋರಿಸ್ತೀನಿ, ಫುಲ್ ಫಾರ್ಮ್ ಆಗಲಿ. ಸೊ ಡಿನ್ನರ್ ಆಗಿದೆ ಗೈಸ್. ನಾನು ಸ್ವಲ್ಪ ಪಾತ್ರೆ ತೊಳೆದೆ, ಅಮ್ಮಾಗೇನು ಟೆನ್ಷನ್ ಅಂತ ನಮ್ಮ ಅಮ್ಮಗೆ ಹೇಳ್ಬಿಟ್ಟಿದ್ದೀನಿ. ನಾಳೆ ಬೆಳಿಗ್ಗೆ ಸ್ವಲ್ಪ ಬೇಗ ಹೋಗ್ಬೇಕಂತ. ಅಮ್ಮ ಸೀರಿಯಲ್ ಕ್ಯಾಮ್ರದಲ್ಲಿದ್ದಾರೆ. ನಮ್ಮ ಅಕ್ಕ ಮಲ್ಕೊಂಡವಳು. ಇವಾಗೇನಿಲ್ಲ ಗೈಸ್, ವೀಡಿಯೋ ಎಡಿಟಿಂಗ್ ಮಾಡ್ತೀನಿ, ಹಾಗೆ ಸ್ವಲ್ಪ ಲ್ಯಾಪ್ಟಾಪ್ ಮಾಡ್ತೀನಿ, ಮಲ್ಕೊಬಿಡ್ತೀನಿ. ಇವಾಗೆಲ್ಲ ನಾನು ಲೇಟಾಗಿ ಮಲ್ಕೊತಿಲ್ಲ. 10-11 ಹತ್ರ ಮಲ್ಕೊಂಡು ಟ್ರೈ ಮಾಡ್ತಿದ್ದೀನಿ. ಯಾಕಂದರೆ ಬೆಳಿಗ್ಗೆ ಬೇಗ ಎದ್ದಬೇಕು. ಅದಕ್ಕೆ ಗೈಸ್, ಏನಕ್ಕಂದರೆ ಖೋ ಪ್ರಾಕ್ಟೀಸ್ ಇದೆ ಅಂತ ಹೇಳಿದ್ನಲ್ಲ ಗೈಸ್. ಇನ್ನೊಂದು ನಾಳೆ ಶರ್ಟು, ನಾಳೆ ವೆಡ್ನೆಸ್ಡೇ ಇದಲ್ವಾ ಗೈಸ್, ನಮಗೆ ಇವ್ರೀನು ವಿವೇಕ ಅವರು ಸ್ವಲ್ಪ ಅದನ್ನ ಎತ್ತಿಟ್ಕೊಂಡು ಗೈಸ್ ಮತ್ತೆ ಗಾಯ ಆಗಿಬಿಟ್ಟಿದೆ ಗೈಸ್. ಫುಲ್ಲು ನೋಡ್ತಿದೆ, ಫುಲ್ಲು. ನೋಡೋಣ ಏನು ಮಾಡೋದು ಅಂತ. ಸೊ ಬನ್ನಿ ಗೈಸ್, ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ, ಎಡಿಟಿಂಗ್ ಮಾಡಿ ಮುಗಿಸ್ತೀನಿ. ಸೊ ಗುಡ್ ಮಾರ್ನಿಂಗ್ ಗೈಸ್. 5:50 5:40 ಆ ಥರ ಇದ್ದೆ. ಇವಾಗ 6:20 ಆಯ್ತದೆ ಕರೆಕ್ಟಾಗಿ. ಪರ್ಫ್ಯೂಮ್ ಇದೆ ಕೈಯಲ್ಲಿ ಹಾಕೋಕ್ಕೆ. ಹಾಗೆ ರೆಡಿಯಾಗಿದ್ದೀನಿ. ನಮ್ಮಮ್ಮ ಇವತ್ತು ನನಗೆ ಬ್ರೇಕ್ಫಾಸ್ಟ್ ಮಾಡ್ಕೊಡೋಕ್ಕೆ ಎದ್ದಿದ್ದಾರೆ ಬೇಗ. ಸೊ ಆಗ ಅದು ತೊಗೊಂಡು ಬ್ಯಾಗ್ ಹಾಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗೋಣ. ನೋಡಿ ಪಾಪ ನಮ್ಮಮ್ಮ ತೋರಿಸಲ್ಲ, ಮುಖ ಆಗ್ಬಿಟ್ಟಿರುತ್ತೆ. ದರ್ಶನ ಮಾಡ್ತಾಯಿದ್ದಾರೆ. ಇಲ್ಲಮ್ಮ ಹೋಯ್ತೀನಿ, 6:30 ಆಯ್ತು. ಸೊ ಬನ್ನಿ ಗೈಸ್, ನಾವು ಪ್ಯಾಕ್ ಮಾಡಿಕೊಟ್ರು, ಇವಾಗ ಓಡೋಣ ಅಷ್ಟೇ. ಗೈಸ್ ಸ್ಕೂಲಿಂದ ಬಂದಿದ್ದೀನಿ ಗೈಸ್. ಇವಾಗ ಟೈಮ್ ಬೇರೆ ಆಗಿಬಿಟ್ಟಿದೆ. ಇವತ್ತು ವರ್ಕೌಟ್ ಮಾಡಿಲ್ಲ ಗೈಸ್, ಯಾಕಂದರೆ ಕಾಲಂತೂ ಫುಲ್ಲು ನೋವ್ತದೆ, ಬಾಡಿ ಫುಲ್ ಪೇಯ್ನ್ ಆಗಿದೆ. ಇವತ್ತಂತೂ ಏನೋ ತುಂಬ ವರ್ಕೌಟ್ ಆಗಿಬಿಟ್ಟಿತ್ತು, ಸ್ಕೂಲಲ್ಲಿ ಆಗಿಬಿಡ್ತು. ಸೊ ಇವಾಗೇನಿಲ್ಲ ಗೈಸ್, ವ್ಲಾಗ್ ಎಂಡ್ ಮಾಡ್ತೀನಿ ಅಷ್ಟೇ ಗೈಸ್. ಹಾಗೆ ಇವತ್ತಂತೂ ಫುಲ್ ಟೈರ್ಡ್ ಆಗಿಬಿಟ್ಟಿದೆ ಗೈಸ್, ಕಾಲೆಲ್ಲ ಫುಲ್ ನೋವು. ನಾಳೆ ಹೆಂಗಿದ್ರು ಹಾಲಿಡೇ, ಬಟ್ ಬಕ್ರೀದ್ ನಾಳೆ, ಅದಕ್ಕೆ ಆದ್ರೂ ನಮಗೆ ಖೋ ಪ್ರಾಕ್ಟೀಸ್ ಇದೆ, ಹೋಗಬೇಕು. ಹೋಗೋಣ ಆಮೇಲೆ ಅಂತೀವಿ. ನಾಳೆ ಏನಿಲ್ಲ ಅಷ್ಟೇ. ಇವಾಗ ಹಂಗೆ ಬಂದು ಕುತ್ಕೊಂಡು ಗೇಮ್ ಆಡ್ತಿದ್ದೆ ಗೈಸ್. ಅವ್ರು ಕರೆದ್ರು ಆಡೋಣ ಬರು ಅಂತ ಆಡ್ತದೆ. ತೋರ್ಸೋಕ್ಕಾಯ್ತಲ್ಲ ಅಷ್ಟೇ ಗೈಸ್, ತೋರ್ಸೋಣ.
ಯಾರು ಗೈಸ್ ಇವತ್ತಂತೂ ಏನಂದರೆ ಬಾಡಿ ಪೇಯ್ನು, ಟಯರ್ಡ್ನೆಸ್ಸು, ಮಲ್ಕೊಬಿಟ್ಟೆ. ಬಂದ ತಕ್ಷಣ ಹಂಗೆ ಫೋನ್ ನೋಡ್ಕೊಂಡು ಮಲ್ಕೊಂಡೆ. ಸ್ವಲ್ಪ ಒಂದು 11 ನಿಮಿಷ ಏನೋ ಮಲ್ಕೊಂಡೆ, ಮತ್ತೆ ಎದ್ದೆ. ಯಾರೋ ಕಾಲ್ ಮಾಡಿದ್ರಂತ ಎದ್ಬಿಟ್ಟೆ ಅಷ್ಟೇ. ವ್ಲಾಗೆಲ್ಲ ಎಡಿಟ್ ಮಾಡಬೇಕು ಗೈಸ್, ಇನ್ನು ತುಂಬ ವ್ಲಾಗ್ ಎಡಿಟ್ ಮಾಡಬೇಕು. ಎಡಿಟ್ ಮಾಡೋಣ ಬನ್ನಿ. ನಿಮ್ಮ ಸಪೋರ್ಟ್ ಇರಬೇಕು ಗೈಸ್, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ನೋಡ್ತಿರೋರು. ಸೊ ಗೈಸ್, ಐ ಆಮ್ ಗೋನಾ ಎಂಡ್ ದಿಸ್ ವ್ಲಾಗ್ ನಾವು. ಸೊ ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ಐತಂತ. ಅಲ್ಲಿವರೆಗೂ ಜೈ ಶ್ರೀರಾಮ್, ಜೈ ಬಜರಂಗಬಲಿ.